ಟಿಪ್ಪು ಅವ್ರ ಬಗ್ಗೆ ಎರಡು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಕರ್ನಾಟಕ ಕಂಡಂತ ಅತ್ಯಂತ ಅಪ್ರತಿಮ ವೀರ ಮತ್ತೆ ಕದನದಲ್ಲಿ ಹೋರಾಟ ಮಾಡುತ್ತಾ ಮಾಡಿದಂತ ಮಹಾನ್ ದೊರೆ ಟಿಪ್ಪು ಸುಲ್ತಾನ್. ಭಾರತ ದೇಶದೊಳಗೆ ಬ್ರಿಟಿಷರ ವಿರುದ್ಧ ಯುರೋಪಿಯನ್ ಸರ್ಕಾರಗಳನ್ನ, ಯುರೋಪಿಯನ್ ಸೈನ್ಯವನ್ನ ಉಪಯೋಗಿಸಿಕೊಂಡು ಹೋರಾಟ ಮಾಡಬಹುದು ಅಂತೇಳಿ ಪ್ರಪ್ರಥಮ ಬಾರಿಗೆ ವಿಚಾರ ಮಾಡಿದಂತ ಕನ್ನಡ ನಾಡಿನ ದೊರೆ ಟಿಪ್ಪು ಸುಲ್ತಾನ್. ಬ್ರಿಟಿಷರ ವಿರುದ್ಧ ಫ್ರೆಂಚರ ಸೈನ್ಯದ ಬಲವನ್ನ ತಗೊಂಡು, ತುರ್ಕಿಸ್ತಾನದ ಸೈನಿಕರ ಬಲವನ್ನ ತಗೊಂಡು, ಮತ್ತೆ ಬೇರೆ ಬೇರೆ ನಾಡಿನ ದೊರೆಗಳ ಅಂದ್ರೆ ಭಾರತದಿಂದ ಹೊರಗಡೆ ಇದ್ದಂತ ದೊರೆಗಳ ಸೈನ್ಯವನ್ನ ತಗೊಂಡು ಹೋರಾಟ ಮಾಡಲಿಕ್ಕೆ ಬಲಿಷ್ಠ ಸೈನ್ಯವನ್ನ ಕಟ್ಟಿದಂತ ದೊರೆ ಟಿಪ್ಪು ಸುಲ್ತಾನ್. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ. ಟಿಪ್ಪು ಸುಲ್ತಾನು ಅವ ಸುಲ್ತಾನ ಆಗೋದಕ್ಕಿಂತ ಮೊದಲು ಯಾವ ಊರಾಗ ಯುವರಾಜ ಆಗಿದ್ದಲ್ಲ, ಆ ಯುವರಾಜ ಆಗಿದ್ದಂತ ಊರ್ನವ ನಾನು, ಮಳವಳ್ಳಿ. ಟಿಪ್ಪು ಸುಲ್ತಾನನ ಒಂದು ಅತ್ಯಂತ ನಿರ್ಣಾಯಕ ಯುದ್ಧ 1799 ಮಾರ್ಚ್ ತಿಂಗಳದೊಳಗೆ ಮಳವಳ್ಳಿ ಒಳಗೆ ಆಗ್ತದೆ. ಆ ಮಳವಳ್ಳಿ ಒಳಗೆ ಭಾಗವಹಿಸಿದಂತ ಯುದ್ಧದಲ್ಲಿ ಭಾಗವಹಿಸಿದಂತ ಮನೆತಂದವ ನಾನು. ಆ ಯುದ್ಧದೊಳಗೆ ಟಿಪ್ಪು ಸುಲ್ತಾನನಿಗೆ ಪಾರ್ಷಿಯಲ್ ಗೆಲುವು ಆಗ್ತದೆ. ಸ್ವಲ್ಪ ಸೋಲುನು ಅನ್ಬೋದು, ಸ್ವಲ್ಪ ಗೆಲುವು ಅಂತ ಕೂಡ ಅನ್ಬೋದು. ಮಳವಳ್ಳಿ ಯುದ್ಧ, ಆ ಯುದ್ಧವನ್ನ ಬ್ರಿಟಿಷರು ಬರೆಯುವಾಗ ತಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ದ ಬ್ಯಾಟಲ್ ಆಫ್ ಮಲ್ಲವೆಲ್ಲಿ ಅಂತ ಅಥವಾ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಅಂತೇಳಿ ಅದನ್ನು ಹೇಳ್ತಾರೆ. ಅದಾದ್ಮೇಲೆ ಕೊನೆಯ ಯುದ್ಧ ಆಗೋದು ಶ್ರೀರಂಗಪಟ್ಟಣದೊಳಗ ಯುದ್ಧದಲ್ಲಿ ಕೆಲವೊಂದು ಜನ ಟಿಪ್ಪು ಸುಲ್ತಾನನ ತುಂಬಾ ಹತ್ತಿರದಲ್ಲಿದ್ದಂತ ಬಳಗಗಳು, ಅದರಲ್ಲೂ ಪ್ರಮುಖವಾಗಿ ಆತನ ದಿವಾನ್ ಆಗಿದ್ದಂತ ದಿವಾನ್ ಪೂರ್ಣಯ್ಯ, ಬ್ರಿಟಿಷರ ಜೊತೆಲಿ ಕರೆಸ್ಪಾಂಡೆನ್ಸ್ ಮಾಡಿ ಬ್ರಿಟಿಷರಿಗೆ ಟಿಪ್ಪು ಸುಲ್ತಾನನ ಒಳಹುಗಳನ್ನ, ಗುಟ್ಟುಗಳನ್ನ ಹೇಳ್ಕೊಟ್ಟಿದ್ರಿಂದ ಟಿಪ್ಪು ಸುಲ್ತಾನ ಸೋಲ್ತಾನ. ಅವತ್ತಿನ ಕಾಲದಲ್ಲಿ ಇದ್ದಂತ ಕ್ಲಾಸಿಫೈಡ್ ಇನ್ಫಾರ್ಮೇಶನ್ಗಳು, ಅವತ್ತಿದ್ದಂತ ಸೀಕ್ರೆಟ್ ಡಾಕ್ಯುಮೆಂಟ್ಗಳು, ಅವನ್ನ ಒಂದು 5-6 ವರ್ಷದ ಹಿಂದೆ ಬ್ರಿಟಿಷ್ ಗವರ್ಮೆಂಟ್ ಅವನ್ನೆಲ್ಲ ಡಿಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ ಅಂತ ಮಾಡಿದೆ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಈ ಎಲ್ಲಾ ಡಾಕ್ಯುಮೆಂಟ್ಗಳು archives.com ಅಲ್ಲಿ ನಿಮ್ಗೆ ಸಿಗ್ತವೆ, ತೆಗೆದು ನೋಡ್ರಿ. ಅವತ್ತು ದಿವಾನ್ ಪೂರ್ಣಯ್ಯ ಇರ್ಲಿಲ್ಲ ಅಂದಿದ್ರೆ ಟಿಪ್ಪು ಸುಲ್ತಾನ್ ಆ ಯುದ್ಧದಲ್ಲಿ ಸೋಲ್ತಾ ಇರಲಿಲ್ಲ. ಟಿಪ್ಪು ಸುಲ್ತಾನ್ ಅವತ್ತು ಸೋತಿರ್ಲಿಲ್ಲ ಅಂದಿದ್ರೆ 1800ರಿಂದ ಹಿಡಿದು 1947ರವರೆಗೆ ಬ್ರಿಟಿಷರು ಭಾರತದಲ್ಲಿ ಆಡಳಿತವನ್ನ ನಡೆಸಕ್ ಆಗ್ತಾ ಇರಲಿಲ್ಲ. ದೇವರು ಒಳ್ಳೇದ್ ಮಾಡ್ಲಿ ಅಂತ ಮಹಾನ್ ಟಿಪ್ಪು ಸುಲ್ತಾನನ್ನ ನೆನೆಸ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿರಿ. ಧನ್ಯವಾದಗಳು. ಥ್ಯಾಂಕ್ ಯು.